ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಐ.ಎಮ್.ಎ ಆ್ಯಪಲ್ಲಿ ಟಿ ಡಿ ಅಕೌಂಟ್ ಹೇಗೆ ಓಪನ್ ಮಾಡೋದು ಅಂತ ನೋಡೋಣ. ಕೋರ್ ಬ್ಯಾಂಕಿಂಗ್ ಸರ್ವಿಸ್ಗೆ ಬಂದು ಓಪನ್ ನ್ಯೂ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅಲ್ಲಿ ಸೆಲೆಕ್ಟ್ ಅಕೌಂಟ್ ಟೈಪ್ ಅಂತ ಇರುತ್ತೆ. ನಾವು ಯಾವ ಅಕೌಂಟ್ ಮಾಡಲಿಕ್ಕೆ ಇಷ್ಟಪಡ್ತಿದ್ದೀವೋ ಅದನ್ನು ಕ್ಲಿಕ್ ಮಾಡಬೇಕು. ನಾನಿಲ್ಲಿ ಟಿ ಡಿ ಅಂತ ಕ್ಲಿಕ್ ಮಾಡಿದ್ದೀನಿ. ಮತ್ತು ಆಪ್ಷನ್ಸ್ ಇದೆ ಎಸ್ ಬಿ ಆರ್ ಡಿ ಎಸ್ ಎಸ್ ಎ ಅಂತ. ನೀವು ಯಾವ ಅಕೌಂಟ್ ಮಾಡ್ತೀರೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಪ್ರೈಮರಿ ಸಿಫ್ ಐ ಡಿ ಕೇಳುತ್ತೆ. ಅಲ್ಲಿ ಆ ಪರ್ಸನ್ದು ಅಂದರೆ ಯಾರು ಅಕೌಂಟ್ ಮಾಡಲಿಕ್ಕೆ ಇಷ್ಟಪಡ್ತಿದ್ದಾರೋ ಅವ್ರದ್ದು ಸಿಫ್ ಐ ಡಿ ಅಂತ ಇರುತ್ತೆ. ಸೇಮ್ ದರ್ಪಣಲ್ಲಿ ಹೇಗೆ ಸಿಫ್ ಐ ಡಿ ಹಾಕ್ತಿದ್ರೋ ಹಾಗೆ ಇದರಲ್ಲೂ ಹಾಕಬೇಕಾಗತ್ತೆ. ನಂತರ ಪ್ರೈಮರಿ ಅಕೌಂಟ್ ಹೋಲ್ಡರ್ ನೇಮ್, ಯಾರ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡ್ತಿದ್ದೀರೋ ಅವ್ರ ನೇಮ್ ಇಲ್ಲಿ ಹಾಕಬೇಕಾಗತ್ತೆ. ನಂತರ ಈಸ್ ಮೈನರ್, ನೋ, ಇವರು ಮೈನರ್ ಅಲ್ಲ, ಅದಕ್ಕೆ ನಾನು ನೋ ಹಾಕಿದ್ದೀನಿ. ಮೈನರ್ ಆಗಿದ್ದರೆ ನೀವು ಎಸ್ ಹಾಕ್ಕೋಬೋದು. ನಂತರ ಟಿ ಡಿ ಎಷ್ಟು ವರ್ಷಕ್ಕೆ ಓಪನ್ ಮಾಡ್ತಿದ್ದೀರಿ? ನಾನಿಲ್ಲಿ 5 ವರ್ಷಕ್ಕೆ ಓಪನ್ ಮಾಡ್ತಿದ್ದೀನಿ. ಮೋಡ್ ಆಫ್ ಆಪ್ರೇಷನ್ ಸೆಲ್ಫ್, ಅವ್ರದ್ದು ಒಬ್ಬರದೇ ಅಕೌಂಟ್ ಮಾಡ್ತಿದ್ದಾರೆ, ಅದಕ್ಕೆ ಸೆಲ್ಫ್ ಅಂತ. ಇನಿಷಿಯೇಟ್ ಫಾರ್ ನ್ಯೂ ಅಕೌಂಟ್ ಅಂತ ಕೊಟ್ಟಿದ್ರೆ ಅವ್ರ ನೇಮ್ ಮತ್ತು ಸಿಫ್ ಐ ಡಿ ಕಾಣಿಸುತ್ತೆ. ಈಸ್ ಮೈನರ್, ಎನ್ ಅಂದರೆ ನೋ ಅಂತ ಕಾಣಿಸುತ್ತೆ. ಅಮೌಂಟ್ ಕಲೆಕ್ಟೆಡ್, ನಾನಿಲ್ಲಿ 50,000ದ್ದು ಟಿ ಡಿ ಮಾಡ್ತಾಯಿದ್ದೀನಿ, ಅದಕ್ಕೆ 50,000 ಅಂತ ಇಲ್ಲಿ ಹಾಕ್ತಾಯಿದ್ದೀನಿ. ಎಲ್ಲನೂ ಸರಿಯಾಗಿದೆಯಾ ಅಂತ ನೋಡಿ ಇವಾಗ ಸಬ್ಮಿಟ್ ಕೊಡ್ತಿದ್ದೀನಿ. ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಈ ಥರ ಪೇಜ್ ಕಾಣಿಸುತ್ತೆ. ಇಲ್ಲಿ ಟ್ರಾನ್ಸಾಕ್ಷನ್ ಐ ಡಿ ಮತ್ತು ಟ್ರಾನ್ಸಾಕ್ಷನ್ ಡೇಟ್ ಮತ್ತು ರೆಫರೆನ್ಸ್ ನಂಬರ್ ಸಿಗುತ್ತೆ. ಇದನ್ನು ನಾವೊಂದು ಪ್ರಿಂಟ್ ತೆಗೆದುಬಿಟ್ಟು ಅಕೌಂಟ್ ಆಫೀಸ್ಗೆ AOF ಫಾರ್ಮ್ ಜೊತೆ ಅಟ್ಯಾಚ್ ಮಾಡಿ ಕಳಿಸ್ತೀನಿ. ನಂತರ ಬ್ಯಾಕ್ ಬಂದು ಟ್ರಾನ್ಸಾಕ್ಷನ್ ಹಿಸ್ಟ್ರಿಲಿ ಇವತ್ತಿನ ಟ್ರಾನ್ಸಾಕ್ಷನನ್ನು ನೋಡೋಣ. ಇಲ್ಲಿ ಟಿ ಡಿ, ಹೊಸ ಅಕೌಂಟ್ ಟಿ ಡಿ ಓಪನ್ ಆಗಿದೆಯಲ್ಲ ಅದನ್ನು ನೋಡೋಣ. ಸೆಲೆಕ್ಟ್ ಸ್ಕೀಮ್ ಟೈಪ್, ಇಲ್ಲಿ ನಾನು 5 ವರ್ಷ ಟಿ ಡಿ ಮಾಡಿದ್ನಲ್ಲ ಅದನ್ನು ನೋಡ್ತಿದ್ದೀನಿ. ಟ್ರಾನ್ಸಾಕ್ಷನ್ ಐ ಡಿ ಮತ್ತು ರೆಫರೆನ್ಸ್ ನಂಬರ್ ಇಲ್ಲಿ ಕೂಡ ನಾವು ನೋಡ್ಬೋದು.